ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಿನ್ನೆ ನಮ್ಮ ಬುಕ್ಲೋರಳ್ಳಿ ಶಾಲೆಯಲ್ಲಿ ನಾವು ಒಂದು EVM ಸಿಮ್ಯುಲೇಟರ್ ಎನ್ನುವಂಥ ಒಂದು ಮೊಬೈಲ್ ಆ್ಯಪನ್ನು ಯೂಸ್ ಮಾಡಿಕೊಂಡು ವಿನೂತನವಾಗಿ ಶಾಲಾ ಸಂಸತ್ ಚುನಾವಣೆಗಳನ್ನು ನಡೆಸಿ ಅದರ ಒಂದು ವಿಡಿಯೋವನ್ನು ನಾವು ಅಪ್ಲೋಡ್ ಮಾಡಿದ್ವಿ. ಅದನ್ನು ನೋಡಿದಂಥ ಭಾಳಷ್ಟು ಜನ ನಮ್ಮ ಮಿತ್ರರು ಏನು ಮಾಡಿದ್ರು, ಅದನ್ನು ಬಳಕೆ ಮಾಡುವಂಥ ವಿಧಾನ ಹೇಗೆ ಅಂತಂದೇಳಿ ಕೇಳಿದರು. ಹಾಗಾಗಿ ಈ ಒಂದು ಅಪ್ಲಿಕೇಶನನ್ನು ಯಾವ ರೀತಿಯಾಗಿ ಬಳಸಬೇಕು ಅನ್ನೋದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡೋಣ. ಫಸ್ಟಿಗೆ ನಾವು ನಮ್ಮ ಮೊಬೈಲಲ್ಲಿರುವಂಥ ಪ್ಲೇಸ್ಟೋರಿಗೆ ಹೋಗಬೇಕು. ಹೋಗ್ಬಿಟ್ಟು ಪ್ಲೇಸ್ಟೋರಲ್ಲಿ EVM ಅಂತಂದೇಳಿ ಸರ್ಚ್ ಮಾಡಿದ ಮೇಲೆ ಇಲ್ಲಿ ಭಾಳಷ್ಟು ಆಪ್ಷನ್ಸ್ ಬರ್ತವೆ. ಕೆಳಗಡೆ ಇಲ್ಲಿ ಥರ್ಡ್ ಒನ್ ಇದೆ ನೋಡಿ, EVM ಸಿಮ್ಯುಲೇಟರ್ ಅಂತಂದೇಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಒಂದು ಐಕನ್ ಇರುವಂಥ ಒಂದು ಮೊಬೈಲ್ ಆ್ಯಪ್ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋದ್ರಿಂದ ಓಪನ್ ಅಂತ ಬರ್ತಿದೆ. ನೀವು ಇನ್ನೂ ಇನ್ಸ್ಟಾಲ್ ಮಾಡ್ಕೊಂಡಿರಲಿಲ್ಲ, ಆವಾಗ ಇನ್ಸ್ಟಾಲ್ ಅಂತ ಬರುತ್ತೆ. ಇನ್ಸ್ಟಾಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಾದಮೇಲೆ ನಿಮ್ಮ ಮೊಬೈಲಲ್ಲಿ ಸೇವ್ ಆಗಿರ್ತಕ್ಕಂಥ EVM ಸಿಮ್ಯುಲೇಟರ್ ಮೊಬೈಲ್ ಆ್ಯಪನ್ನು ಓಪನ್ ಮಾಡಿರಿ. ಇದರಲ್ಲಿ ಒಂದು 4 ಆಪ್ಷನ್ಸ್ ಬರ್ತವೆ. EVM, ಅಬೌಟ್ EVM, ಸೀಲಿಂಗ್ ಆ್ಯಂಡ್ ಪ್ರೊಸೀಜರ್ ಬಿಫೋರ್ ಪೋಲ್ ಅಂತ ಇದೆ. ಆಮೇಲೆ ಸೆಟ್ಟಿಂಗ್ಸಿಗೆ ಹೋದಾಗ ಈ ಥರ ಒಂದು ಸೆಟ್ಟಿಂಗ್ ಆಪ್ಷನ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಇಲ್ಲಿ ಫಸ್ಟ್ ನೀವು ಲಾಸ್ಟ್ ಒನ್ ಇದೆಯಲ್ಲ, ಈ ಆಪ್ಷನ್ಗೆ ಬರಬೇಕು. ಟೋಟಲ್ ಕ್ಯಾಂಡಿಡೇಟ್ಸ್ ಅಂತ. ನಿಮ್ಮ ಶಾಲೆಯಲ್ಲಿ ಎಷ್ಟು ಜನ ಮಕ್ಕಳಿಗೆ ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ ಅಷ್ಟು ಜನ ಇಲ್ಲಿ ಕ್ಯಾಂಡಿಡೇಟ್ಗಳನ್ನು ನಾವು ಸೆಲೆಕ್ಟ್ ಮಾಡಬೇಕು. ಮ್ಯಾಕ್ಸಿಮಮ್ಮು 10 ಜನ ಕ್ಯಾಂಡಿಡೇಟ್ಗಳನ್ನು ಸೆಲೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಈಗ ನಾವು ಫಾರ್ ಎಕ್ಸಾಂಪಲ್ ಒಂದು 4 ಜನ ಮಕ್ಕಳು ನಿಂತಿದ್ದಾರೆ ಎಲೆಕ್ಷನಿಗೆ ಅಂದರೆ 4 ಜನ ಕ್ಯಾಂಡಿಡೇಟ್ ಅಂತ ಸೆಲೆಕ್ಷನ್ ಮಾಡಬೇಕು. ಸೆಲೆಕ್ಷನ್ ಮಾಡಿಬಿಟ್ಟು ಈ ಕಡೆ ರೈಟ್ ಸೈಡಿಗೆ ಬಂದರೆ ಮೇಲ್ಗಡೆ ಸೆಟ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ ಭಾಳಷ್ಟು ನಿಮಗೆ ಸಿಂಬಲ್ಗಳು ಕಾಣಿಸ್ತಾ ಇದ್ದಾವೆ. ನಾವು ಮಕ್ಕಳಿಗೆ ಇದರಲ್ಲಿ ಯಾವುದಾದ್ರೂ ಸಿಂಬಲನ್ನು ಕೊಡ್ಬೋದು. ಬೇಡಪ್ಪ ನಮಗೆ ಸಿಂಬಲ್ ಕೊಡೋದು ಬೇಡ ಅಂದರೆ ನಾವೇನು ಮಾಡ್ಬೋದು, ಇಲ್ಲಿ ಚೂಸ್ ಫ್ರಮ್ ಗ್ಯಾಲರಿ ಅಂತ ಇದೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೇನಾಗುತ್ತೆ, ನಿಮ್ಮ ಮೊಬೈಲ್ ಫೋನಲ್ಲಿ ಈಗ ಆಲ್ರೆಡಿ ನಾವೇನು ಮಾಡಿರ್ಬೇಕಂದ್ರೆ ಮಕ್ಕಳ ಫೋಟೋಗಳನ್ನು ತೆಗೆದಿಟ್ಕೊಂಡಿರ್ಬೇಕು. ಆ ಫೋಟೋಗಳನ್ನು ನಾವೇನು ಮಾಡಬೇಕು, ಇಲ್ಲಿ ಅಪ್ಲೋಡ್ ಮಾಡಬೇಕು. ಈಗ ಈಗ ನೋಡಿರಿ, ಇಲ್ಲೊಬ್ರದ್ದು ಫೋಟೋ ಇದೆ, ನಮ್ಮ ಒಂದು ಮಗುವಿಂದು. ಈ ಫೋಟೋದ ಮೇಲೆ ಕ್ಲಿಕ್ ಮಾಡಿದ್ರೆ ಅದೇನಾಯ್ತು, ಇಲ್ಲಿ ಕಾಣಿಸ್ತಾ ಇದೆ ನೋಡಿರಿ. ಇದಾದಮೇಲೆ ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ಇಲ್ಲಿ ಹೆಸರನ್ನು ಕೂಡ ನಾವೇನು ಮಾಡ್ಬೋದು, ಈ ಕಾಲಮಲ್ಲಿ ಇದು ಮಾಡ್ಬೋದು. ಈಗ ಇವನ ಹೆಸರು ನಾನು ಇದು ಮಾಡ್ತಾಯಿದ್ದೀನಿ. ಇಷ್ಟ ಆಯಿತು. ಇದೇ ಥರನೇ ಸೇಮ್ ಪ್ರೊಸೀಜರಲ್ಲಿ ನಾವೇನು ಮಾಡ್ಬೋದು, ಎಷ್ಟು ಜನ ಮಕ್ಕಳನ್ನ ನಾವು ಇಲ್ಲಿ ಕ್ಯಾಂಡಿಡೇಟ್ ಅಂತ ತೊಗೊಂಡಿರ್ತೀವಿ ಅವ್ರ ಮುಂದ್ಗಡೆ ಸೆಟ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಮಗೆ ಬೇಕಾದಂಥ ಸಿಂಬಲ್ಗಳನ್ನು ಕೊಟ್ಕೋಬೇಕು. ನಮ್ಗೆ ಒಂದು ವೇಳೆ ಸಿಂಬಲ್ಗಳು ಬೇಡ ಅಂದರೆ ಆ ಮಗುವಿನ ಫೋಟೋವನ್ನೇ ನಾವೇನು ಮಾಡ್ಬೋದು, ನಮ್ಮ ಮೊಬೈಲ್ ಗ್ಯಾಲರಿಯಲ್ಲಿರ್ತಕ್ಕಂಥ ಫೋಟೋವನ್ನು ಡೈರೆಕ್ಟಾಗಿ ನಾವು ಅದಕ್ಕೆ ಅಪ್ಲೋಡ್ ಮಾಡ್ಬೋದು. ಇದೆಲ್ಲ ಸೆಟ್ ಆದಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕು, ನಾವೀಗ ಬ್ಯಾಕ್ ಹೋಗಬೇಕು. ಬ್ಯಾಕ್ ಹೋದ್ಮೇಲೆ ನೆಕ್ಸ್ಟು EVM ಅಂತ ಬರುತ್ತೆ. ನೋಡಿರಿ, ಈಗ ಒಂದು ನಮ್ಮ EVM ಮಷಿನ್ ಏನಿದೆಯಲ್ಲ ಅದು ಈಗ ಸೆಟ್ ಆಗಿದೆ. ಇಲ್ಲಿ ಎಷ್ಟು ಜನ ಮಕ್ಕಳು, 4 ಜನ ಕ್ಯಾಂಡಿಡೇಟ್ ತಾನೇ. ಆ 4 ಜನ ಕ್ಯಾಂಡಿಡೇಟ್ಗಳ ನೇಮು, ಆಮೇಲೆ ನಾವು ಕೊಟ್ಟಂಥ ಸಿಂಬಲ್ ಇರ್ಬೋದು. ಅಕಸ್ಮಾತ್ ನಾವು ಫೋಟೋವನ್ನು ಅಪ್ಲೋಡ್ ಮಾಡಿದ್ರೆ ಫೋಟೋ ಬಂದಿರುತ್ತೆ. ಅದ್ರ ಜೊತೆಗೆ ಅವ್ರ ಮುಂದ್ಗಡೆ ಏನಾಗಿರುತ್ತೆ ಅಂದರೆ 4 ನೀಲಿ ಬಣ್ಣದ ಬಟನ್ಗಳು ಏನಾಗಿದ್ದಾವೆ ಕಾಣಿಸ್ತಾ ಇದ್ದಾವೆ ನಮಗೆ. ಈಗ ನಾವೇನು ಮಾಡಬೇಕಪ್ಪ ಅಂದರೆ ಎಲೆಕ್ಷನನ್ನು ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು, ನಾವು ಪ್ಲಗ್ಗಿನ್ನ ಮಾಡಬೇಕು. ಇಲ್ಲಿ ಕೇಬಲ್ ಕಾಣಿಸ್ತಿದೆಯಲ್ಲ, ಈ ಕೇಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಪ್ಲಗ್ಗಿನ್ ಆಗುತ್ತೆ. ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ ಒಂದು ಬಟನ್ ಇದೆ, ಆ ಬಟನ್ ಒತ್ತಿದರೆ ಈ ರೀತಿ ಆನ್ ಆಗುತ್ತೆ. ಈಗ ನಮ್ಮ EVM ಏನಾಗ್ತಾ ಇದೆ, ರೆಡಿ ಆಗ್ತಾ ಇದೆ. ನೋಡಿರಿ, ಕ್ಯಾಂಡಿಡೇಟ್ಸ್ ಎಷ್ಟಂತ ತೋರಿಸುತ್ತೆ, ಬ್ಯಾಟ್ರಿ ಹೈ ಇದೆ ಅಂತ ತೋರಿಸ್ತಾ ಇದೆ. ಈಗ ನೋಡಿರಿ, EVM ಈಸ್ ರೆಡಿ ಅಂತ ಬಂದಾದಮೇಲೆ ಈಗ ನಮ್ಮ EVM ಎಲ್ಲ ಏನಾಗಿದೆ, ರೆಡಿ ಆಗಿದೆ. ಈಗ ನಾವೇನು ಮಾಡಬೇಕು, ಬ್ಯಾಲೆಟ್ ಇದೆಯಲ್ಲ, ಇಲ್ಲಿ ಬ್ಯಾಲೆಟ್ ಕೊಡಬೇಕು. ಬ್ಯಾಲೆಟ್ ಕೊಟ್ಟ ಮೇಲೆ ಇಲ್ಲಿ ಏನಾಗ್ತಿದೆ ನೋಡ್ರಿ, ಇಲ್ಲಿ ಮೇಲ್ಗಡೆ ಗ್ರೀನ್ ಬಟನ್, ರೆಡಿ ಎನ್ನುವಂಥ ಬಟನ್, ಇಲ್ಲಿ ನಮಗೆ ಗ್ರೀನ್ ಕಲರ್ ಲೈಟ್ ಆನ್ ಆಗಿರುತ್ತೆ. ಅಂದರೆ ಅದರ ಅರ್ಥ ಏನು, ಈಗ ಓಟ್ ಹಾಕೋಕ್ಕೆ ಬ್ಯಾಲೆಟ್ ಯೂನಿಟ್ ಏನಾಗಿದೆ, ರೆಡಿ ಆಗಿದೆ ಅಂತ. ಈಗ ನಾವೇನು ಮಾಡಬೇಕು, ಮುಂದ್ಗಡೆ ಈ
ರೀತಿ ಬಟನನ್ನು ಒತ್ತಬೇಕು. ಒತ್ತಿದ ಮೇಲೆ ಏನಾಗುತ್ತೆ, ಇಲ್ಲಿ ನೋಡಿರಿ ವಿ ವಿ ಪ್ಯಾಟಲ್ಲಿ ಯಾವ ಕ್ಯಾಂಡಿಡೇಟಿಗೆ ನಾವು ವೋಟ್ ಮಾಡಿದ್ದೀವಿ ಆ ಕ್ಯಾಂಡಿಡೇಟ್ನ ಒಂದು ಚಿತ್ರ ಬರುತ್ತೆ. ಇದೇ ರೀತಿ ವೋಟಿಂಗ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ವೋಟಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ಕಡೆ ಕಂಟ್ರೋಲ್ ಯೂನಿಟಲ್ಲಿ ನೋಡಿರಿ, ಕಂಟ್ರೋಲ್ ಯೂನಿಟಲ್ಲಿ ಇಲ್ಲಿ ಕ್ಲೋಸ್ ಬಟನನ್ನು ಒತ್ತಬೇಕು. ಕ್ಲೋಸ್ ಆಗ್ತಾ ಇದೆ ನಮ್ಮ ಎಲೆಕ್ಷನ್ ಎಲ್ಲ. ಇವಾಗ ನೋಡಿರಿ ಟೋಟಲ್ ಕ್ಯಾಂಡಿಡೇಟ್ಸ್ ಅಂತ ತೋರಿಸ್ತಿದೆ. ಟೋಟಲ್ ಎಷ್ಟು ವೋಟಿಂಗ್ ಆಗಿದೆ ಅನ್ನೋದು ಕೂಡ ಇಲ್ಲಿ ತೋರಿಸುತ್ತೆ. ಪೋಲ್ ಕ್ಲೋಸ್ ಆಯಿತು. ಕ್ಲೋಸ್ ಆದಮೇಲೆ ನಾವೀಗ ಏನು ಮಾಡಬೇಕು, ಅದನ್ನು ರಿಸಲ್ಟ್ ನೋಡ್ಕೋಬೇಕಲ್ಲ. ನೆಕ್ಸ್ಟ್ ಅಲ್ಲಿ ಪಕ್ಕದಲ್ಲಿ ಎಲ್ಲೋ ಇದರಲ್ಲಿ ಕಲರಲ್ಲಿ ರಿಸಲ್ಟ್ ಅಂತ ಇದೆಯಲ್ಲ, ಆ ಬಟನ್ ಪ್ರೆಸ್ ಮಾಡಬೇಕು. ಈಗೇನಾಗ್ತಿದೆ ಅಂದರೆ ಪ್ರತಿಯೊಂದು ಕ್ಯಾಂಡಿಡೇಟಿಗೂ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅನ್ನೋದನ್ನು ಇಲ್ಲಿ ಏನಾಗುತ್ತೆ ಅಲ್ಲಿ ತೋರಿಸ್ತಾ ಹೋಗುತ್ತೆ. ನಾವೇನು ಮಾಡಬೇಕು, ಇಲ್ಲಿ ಸೀರಿಯಲ್ ವೈಸ್ ಕ್ಯಾಂಡಿಡೇಟ್ಗಳ ಹೆಸರನ್ನು ಬರ್ಕೊಂಡು ಅವ್ರ ಮುಂದ್ಗಡೆ ಎಷ್ಟೆಷ್ಟು ವೋಟ್ಗಳು ಅಂತ ಬರೀಬೇಕು. ನೋಡಿರಿ ಟೋಟಲ್ ಪೋಲ್ಡ್ ವೋಟು 1 ಅಂತ ಇದೆ. ಕ್ಯಾಂಡಿಡೇಟ್ 1ಗೆ ವೋಟ್ಸು 1 ಬಂದಿದೆ, ಕ್ಯಾಂಡಿಡೇಟ್ 2ಗೆ 0 ವೋಟ್ಸ್. ಇದೇ ರೀತಿ ನೀವು ಮುಂದುವರಿಸ್ಕೊಂಡು ನೀವೇನು ಮಾಡ್ಬೋದು ಅಂದರೆ, ಯಾವ್ಯಾವ ಮಕ್ಕಳು ಎಷ್ಟೆಷ್ಟು ವೋಟ್ಗಳನ್ನು ಪಡೆದಿದ್ದಾರೆ ಅಂತಂದೇಳಿ ಲೀಸ್ಟ್ ಮಾಡ್ಕೊಂಡು ಅದರಲ್ಲಿ ಹೈಯೆಸ್ಟ್ ವೋಟ್ಗಳನ್ನು ಪಡೆದ ಮಕ್ಕಳನ್ನ ನಾವು ಅನೌನ್ಸ್ ಮಾಡ್ಬೋದು ಸರ್. ಧನ್ಯವಾದಗಳು ಎಲ್ಲರಿಗೂ.